ಇನ್ನೊಂದು ಸತ್ಯ ವಿಷಯ ಹೇಳಬೇಕಾದ್ರೆ ಎಲ್ಲದಕ್ಕೂ ಕಾರಣ ವಿಧಿ. ಅವನ ವಿಧಿಯಲ್ಲಿ ಏನು ಬರೆದಿದೆ ಅದೇ ರೀತಿ ಆಗೋದು. ಒಬ್ಬ ಪೂಜೆ ಮಾಡಿ ಮಂತ್ರೋಚ್ಚಾರಣೆ ಮಾಡಿ ಅವನ ಜೀವನ ಹೋಗಬೇಕು ಅಂತಿದ್ದರೆ ಅವ ಅದನ್ನು ಉಚ್ಚಾರಣೆ ಮಾಡಲೇಬೇಕು, ಆ ಪೂಜೆ ಮಾಡಲೇಬೇಕು. ಅವ ಅಂಥದ್ದೇ ಸ್ಥಿತಿಯನ್ನು ಹುಡುಕಿಕೊಂಡು ಹೋಗ್ತದೆ. ಆ ಆತ್ಮಗಳು ತನ್ನಿಂದ ತಾನಾಗೆ ಮಂತ್ರೋಚ್ಚಾರಣೆ ಮಾಡ್ತದೆ, ತನ್ನಿಂದ ತಾನಾಗೆ ದೇವಸ್ಥಾನಕ್ಕೆ ಹೋಗ್ತದೆ, ತನ್ನಿಂದ ತಾನಾಗೆ ಈ ಸ್ಪಿರಿಚುವಲನ್ನು ಹುಡುಕಿಕೊಂಡು ಹೋಗ್ತದೆ. ಇದೆಲ್ಲ ವಿಧಿ. ಯಾವುದೋ ಜನ್ಮಕ್ಕೆ ಮಾಡಿದಕ್ಕೂ ಕೂಡ ಭಗವಂತನ ನಾಮಸ್ಮರಣೆ ಹೇಳಬೇಕಾಗಿ ಬರ್ಬೋದಲ್ಲ. ನಿಜ. ಯಾವುದೋ ಜನ್ಮದಲ್ಲಿ ಭಗವಂತನಿಗೆ ಬೈದದ್ದಕ್ಕೆ ಈ ಜನ್ಮದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿಕೊಂಡಿರ್ಬೇಕಲ್ಲ. ಸುಮ್ಮನೆ ಆಗೋದಿಲ್ಲ ಅಂತ ಹೇಳೋದು. ಈಗ ನಾನು ನನ್ನ ವೈಯಕ್ತಿಕವಾಗಿ ಕೇಳ್ತಾ ಇರೋಂಥದ್ದು, ನಾವು ಯಾವಾಗೋ ಒಂದು ಸತಿ ಮಾಡಿದ ಪೂಜೆ ಅಥವಾ ಎಲ್ಲೋ ಒಂದು ರೀತಿಯಲ್ಲಿ ಮಾಡಿದಂಥ ಸೇವೆ ವಿಧಿ ಅಂತ ಹೇಳಿದ ತಕ್ಷಣ ಈ ಮಾತನ್ನು ಹೇಳ್ತಾ ಇರೋಂಥದ್ದು, ಈ ವಿಧಿನೇ ದೊಡ್ಡದಾದಾಗ ಪೂಜೆ ಪುನಸ್ಕಾರಗಳು ನಮ್ಮನ್ನು ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಸೇವ್ ಮಾಡಬಹುದಾ ಅಥವಾ ಅದು ವ್ಯರ್ಥವಾಗಿ ಹೋಗುತ್ತಾ ಅಂತ? ಅದನ್ನೇ ನಾನು ಹೇಳಿದಲ್ವ, ಶುದ್ಧವಾದ ಮನಸ್ಸಿನಿಂದ ಮಾಡಿದರೆ, ಸತ್ಯದಿಂದ ಮಾಡಿದರೆ, ಶರಣಾಗತಿಯಿಂದ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಅದನ್ನು ನಾವು ದಾಟಬಹುದು ಬರುವ ವಿಚಾರವನ್ನು. ಇದಕ್ಕೆ ಮನಸ್ಸು ಕಾರಣ ಅಂತ ಹೇಳೋದು. ಈಗ ನಾನು ನಿಮಗೆ ಹೇಳಿದ್ದೆ ಆವಾಗಲೇ ಯು ಎಸ್ ಇಂದನೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ. ಸೊ ಇವ್ರ ಹೆಸರು ಬಂದ್ಬಿಟ್ಟು ಆ್ಯಕ್ಚುಲಿ ಮಂಜುಳಾ ಅಂತ, ಮೂಲತಃ ಬೆಂಗಳೂರವರು, ಬಟ್ ಈಗ ಯು ಎಸ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಆ್ಯಂಡ್ ಯು ಎಸ್ ಅಲ್ಲೇ ಇರೋದ್ರಿಂದ ಅವ್ರು ಕೇಳೋಂಥ ಪ್ರಶ್ನೆ ಹೀಗಿದೆ, ಇದು ನನ್ನ ಪ್ರಶ್ನೆ ಅಂತ ಹಾಕಿ: ಯಾವುದೋ ಜನ್ಮದ ಕರ್ಮ ಫಲವನ್ನು ಈ ಜನ್ಮದಲ್ಲಿ ಯಾಕೆ ಅನುಭವಿಸ್ಬೇಕು? ಅವನಿಗೆ ಆ ಕರ್ಮ ಮಾಡಿರೋ ಅರಿವೇ ಇಲ್ಲಿರೋ ಟೈಮಲ್ಲಿ ಶಿಕ್ಷೆ ಯಾಕೆ ಈಗ? ಯಾವಾಗೋ ಮಾಡಿರೋ ತಪ್ಪಿನಲ್ಲಿ ಆ ಜನ್ಮದಲ್ಲಿ ಶಿಕ್ಷೆ ಆಗೋದು ಒಳ್ಳೆಯದಲ್ವಾ? ಅಂದರೆ ಆ ಜನ್ಮದ ಕರ್ಮವನ್ನು ಆ ಜನ್ಮದಲ್ಲೇ ಶಿಕ್ಷೆ ಅನುಭವಿಸಿ ಬರೋದು ಒಳ್ಳೇದಲ್ವಾ? ಯಾಕೆ ಮತ್ತೆ ಅದು ಮರುಜನ್ಮಕ್ಕೆ ಬರುತ್ತೆ ಕರ್ಮಫಲ? ಯಾಕೆ ಅದು ಹಂಗಾಗುತ್ತೆ ಅಂತ ಕೇಳ್ತಿದ್ದಾರೆ. ಆ ಜನ್ಮದಲ್ಲೇ ಅವರಿಗೆ ಆಸೆಗಳು ಮುಗಿದ್ರೆ ಆ ಜನ್ಮದಲ್ಲೇ ಮುಗೀತದೆ. ಆಸೆಗಳು ಇಲ್ಲದೆ ಹೋದರೆ, ಯಾವುದೇ ಆಸೆಗಳಿಲ್ಲ, ದೇಹದಿಂದ ಆತ್ಮ ಬಿಡುಗಡೆ ಹೊಂದುವಾಗ ಯಾವುದೇ ಆಸೆಗಳಿಲ್ಲ, ಈ ಕರ್ಮದ ಫಲಗಳು ಯಾಕೆ ಮುಂದುವರಿತದೆ ಅಂತ ಹೇಳೋದು. ಈ ದೇಹದಿಂದ ಆತ್ಮ ಮುಂದುವರಿಯುವಾಗ ಅಂದರೆ ಬಿಡುಗಡೆ ಹೊಂದುವಾಗ, ಮರಣ ಹೊಂದುವಾಗ ಆಸೆಯ ಜೊತೆಗೆ ಪ್ರಯಾಣವನ್ನು ಮಾಡ್ತದೆ. ಇನ್ನು ಆಸೆಗಳಿಲ್ಲ. ಯಾವ ಆಸೆಗಳು? ಇನ್ನು ಸಾವಿರಾರು ರೀತಿಯ ವಿಚಾರಗಳಿರ್ತದಲ್ವ, ಲೌಕಿಕದ ವಿಚಾರಗಳೆಲ್ಲ. ಆ ಆಸೆಯ ಜೊತೆ ಅದು ಪ್ರಯಾಣ ಮಾಡಿದರೆ ಆ ಕರ್ಮವನ್ನೆಲ್ಲ ಜರ್ನಿ ಮಾಡಬೇಕಾಗ್ತದೆ. ಇನ್ನು ಅದರ ಋಣವನ್ನು ಪರಿಪೂರ್ಣವಾಗಿ ಅದು ಮಾಡಿ ಮುಗಿಸುವಂಥ ತೃಪ್ತಿಯಲ್ಲಿ ಹೋದರೆ ಉಂಟಲ್ವ, ಅದಕ್ಕೆ ಬೇಕಾದ ಸ್ಥಿತಿ ಅದು ಕಂಡುಕೊಳ್ತದೆ. ಮತ್ತೆ ಆಸೆ ಮುಖ್ಯ ಅಂತ ಹೇಳ್ತೀವಿ. ಖಂಡಿತವಾಗಿಯೂ ಎಲ್ಲದಕ್ಕೂ ಕಾರಣ ಆಸೆ. ಓಕೆ, ಈಗ ಇನ್ನೊಂದು ಪ್ರಶ್ನೆ. ವಿನುತಾ ಅವರು, ಇವರೊಬ್ಬರು ಆ್ಯಕ್ಚುಲಿ ಈವೆಂಟ್ ಡಿಪಾರ್ಟ್ಮೆಂಟ್ ಇದ್ದಾರೆ ಹಾಗೂ ಒಂದು ಒಳ್ಳೆ ಬಿಸ್ನೆಸ್ ವುಮೆನ್ ಕೂಡ. ಅವ್ರು ಕೇಳೋ ಪ್ರಶ್ನೆ: ವಿ ಬಿಲೀವ್ ದಟ್ ಗಾಡ್ ಎಕ್ಸಿಸ್ಟ್ಸ್. ದೇವರು ಎಲ್ಲ ಕಡೆ ಇದ್ದಾನೆ ಅಂತ ನಾವು ನಂಬ್ತೀರಿ. ಆ ಡಿವೈನ್ ಎನರ್ಜಿ ಅಂದರೆ ಆ ದೇವರ ಶಕ್ತಿ ಎಲ್ಲ ಕಡೆ ಇದೆ ಅಂತ ಹೇಳ್ತೀರಾ. ಆದರೂ ಕೆಲವೊಂದು ಸಂದರ್ಭದಲ್ಲಿ ಇದು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ, ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇಲ್ವಲ್ಲ, ಇದಕ್ಕೆ ಏನು ಹೇಳ್ತೀರಾ? ಆ ದೇವರು ಎಂಬ ವಿಚಾರ ನಮ್ಮ ಒಳಗೆ ದೃಢವಾಗಿದ್ದರೆ ಮಾತ್ರ ಅದು ಎಲ್ಲ ಸಮಯದಲ್ಲಿ ದೇವರು ಇರುವುದು. ನಮ್ಮ ಒಳಗೆ ಚಂಚಲ ಆದರೆ ದೇವರು ಸಿಗುವುದಿಲ್ಲ ಎಲ್ಲ ಸಮಯದಲ್ಲಿ. ನಮ್ಮ ಒಳಗೆ ದೇವರು ಎಂಬ ವಿಚಾರ ದೃಢವಾಗಿರಬೇಕು. ಹಾಲಲ್ಲಿ ಹಾಕಿದ್ರು ನೀನೇ, ನೀರಲ್ಲಿ ಹಾಕಿದ್ರು ನೀನೇ, ಅರಮನೆಯಲ್ಲಿಟ್ಟರು ನೀನೇ, ಸೆರೆಮನೆಯಲ್ಲಿಟ್ಟರು ನೀನೇ, ಗೋಪುರದಲ್ಲಿ ಕೂತುಕೊಳಿಸಿದ್ರು ನೀನೇ, ಅಲ್ಲಿ ಮರದಡಿಯಲ್ಲಿ ಕೂತ್ಕೊಳಿಸಿದ್ರು ನೀನೇ. ನೀನು ಕೊಟ್ಟದ್ದೆಲ್ಲ ನನಗೆ ಅಮೃತವೇ ಎಂಬ ಸ್ಥಿತಿಯನ್ನು ಯಾರು ಒಬ್ಬ ತಿಳಿತಾನೋ ಜೀವನದಲ್ಲಿ, ಸತ್ಯದ ಅರಿವು ಅಂತ ಹೇಳೋದು. ಆ ಸತ್ಯದ ಅರಿವಾದರೆ ಪ್ರತಿ ಕ್ಷಣದಲ್ಲಿಯೂ, ಪ್ರತಿ ಸನ್ನಿವೇಶದಲ್ಲಿ, ಪ್ರತಿಯೊಂದು ವಿಚಾರದಲ್ಲಿಯೂ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ ಇರ್ತಾನೆ. ಇಲ್ಲಿ ನಾನು ಎಂಬುದು ಬರೋ ಕಾರಣ ಇದೆಲ್ಲ ವಿಷಯಗಳು ನಡೆಯುತ್ತೆ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಗುರುದೇವ.
ಇನ್ನು ವಿನಾಯಕ್ ಅಂತ ಇವರು ಆ್ಯಕ್ಚುಲಿ ಡಿಜಿಟಲ್ ಮಾರ್ಕೆಟ್ ಎಕ್ಸ್ಪರ್ಟ್ ಇವರು ಕೇಳೋಂಥ ಪ್ರಶ್ನೆ, ಪಿತೃದೋಷ ಪೂಜೆ ಸಂಕಲ್ಪ ಯಾವಾಗ ಮಾಡಿಸಿದ್ರೆ ಈ ಪಿತೃದೋಷಗಳು ನಿವಾರಣೆ ಆಗುತ್ತೆ, ಉತ್ತಮ ಅಂದರೆ ಯಾವ ಸಮಯದಲ್ಲಿ ಉತ್ತಮವಾಗಿ ಮಾಡಿಸ್ಬೋದು? ನಾನು ಮಾಡೋಕ್ಕೆ ಆಗಲ್ಲ, ಯಾಕಂತಂದರೆ ನನಗೆ ಅಪ್ಪ ಅಮ್ಮ ಇದ್ದಾರೆ, ಆದರೂ ಪಿತೃದೋಷ ಇದೆ ಅಂತ ಹೇಳ್ತಿದ್ದಾರೆ, ಏನು ಮಾಡೋದು? ಏನು ಮಾಡಬೇಕಾಗಿಲ್ಲ. ಊಟ ಮಾಡುವಾಗ ಒಂದು ಇಡೀ ಅನ್ನವನ್ನು ಕಾಗೆಗೆ ಹಾಕಕ್ಕೆ ಕೇಳು. ಮನೆಯಲ್ಲಿ ಅಡುಗೆ ಮಾಡಿದ್ದು ಅಲ್ಲ, ಅವನು ಊಟ ಮಾಡುವಾಗ ಒಂದು ಇಡೀ ಅನ್ನವನ್ನು ಅವನ ಕೈಯಿಂದ ಅವನಿಗೆ ಆಗುವಾಗ ಅವನ ಪಿತೃಗಳನ್ನು ನೆನೆಸಿ ಒಂದು ಕಾಗೆಗೆ ಹಾಕಲಿಕ್ಕೆ ಕೇಳು. ಡೈಲಿ ಹಾಕಿದರೆ ಒಳ್ಳೆಯದು. ಇದು ಮಾಡಲಿಕ್ಕೆ ಆಗ್ತದಲ್ಲ, ಮಾಡ್ಬೋದು. ಇದು ಮಾಡಬಹುದು. ಏನು ಮಾಡಲಿಕ್ಕೆ ಆಗದಿದ್ದರೆ. ಗುರುಗಳೇ, ಇನ್ನೊಂದು ಪ್ರಶ್ನೆ, ಯಾಕೆ ನಾವು ಪಿತೃಗಳನ್ನು ಈ ಕಾಗೆಯ ಸ್ವರೂಪದಲ್ಲಿ ಯಾವಾಗಲೂ ನೋಡ್ತೀವಿ, ಯಾಕೆ ಬೇರೆ ಪ್ರಾಣಿಗೆ ಇದನ್ನು ಹೋಲಿಸಿಲ್ಲ? ಇದಕ್ಕೆ ಕಾರಣ? ಸತ್ಯ ಕಾಗೆ. ಈ ಪ್ರಪಂಚದ ಎಲ್ಲ ಜ್ಞಾನವನ್ನು ತಿಳಿದದ್ದು ಕಾಗೆ. ಕಾಲಜ್ಞಾನಕ್ಕೆ ಅಧಿಪತಿ ಕಾಗೆ. ಕಾಲಕ್ಕೆ ಅದನ್ನು ಸೂಚಿಸುವುದು ಕಾಗೆ. ಒಟ್ಟಿನಲ್ಲಿ ನ್ಯಾಯ ಕಾಗೆ. ಪವಿತ್ರವಾದ ಸ್ಥಿತಿ ಕಾಗೆ ಸ್ಥಿತಿ ಅಂತ ಹೇಳಿದರೆ, ಅದನ್ನು ನಾವು ಸಾವಿರ ರೀತಿಯಲ್ಲಿ ತಪ್ಪಾಗಿ ಅರ್ಥ ಮಾಡ್ತೇವೆ. ಅನಿಷ್ಟ, ಹಾಗೆ ಹೀಗೆ, ಆ ಕಡೆ ಈ ಕಡೆ ಅಂತೇಳಿ. ಒಂದು ವಿಷಯ. ಇನ್ನು ಕಾಗೆದ್ದು ಬ್ರೈನ್ ಉಂಟಲ್ಲ, ಅದು 0 ಥಾಟ್ಸ್. ಅದು ಆ ಕ್ಷಣಕ್ಕೆ ಮಾತ್ರ, ಅದು ಕ್ಷಣದ ಚೇಂಜ್ ಆಗ್ತದೆ. ಅದು ಆ ಕ್ಷಣದಲ್ಲಿ ಏನು ಮಾಡಿತ್ತಷ್ಟೇ, ಮುಂದಿನ ಕ್ಷಣದಲ್ಲಿ ಅದಕ್ಕೆ ಇದಾಗ್ತದೆ. ಅದಕ್ಕೆ ಆಟೋಮೆಟಿಕ್ ಕನೆಕ್ಟ್ ಆಗೋದು ಪ್ರಕೃತಿಯಲ್ಲಿ ಇವೆಲ್ಲ ವಿಚಾರಗಳು. ಆಗ ಕಾಗೆಯನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತೇಳಿದರೆ, ಕಾಗೆಗೆ ಎಷ್ಟು ವಯಸ್ಸು ಅಂತೇಳಿ ಗೊತ್ತಿಲ್ಲ. ಒಂದು ಕಾಗೆಯ ವಯಸ್ಸನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಎಷ್ಟು ವರ್ಷ ಆಗಿರ್ತದೆ ಅಂತೇಳಿ. ಕಾಗೆಗೆ ಅದು ಎಷ್ಟೋ ಜನ್ರೇಷನ್ ನೋಡಿರ್ತದೆ ಕಾಗೆ. ಅದಕ್ಕೆ ಆಟೋಮೆಟಿಕ್ ಸೆನ್ಸ್ ಆಗೋದು ಅದಕ್ಕೆ ಒಬ್ಬರನ್ನು ನೋಡುವಾಗ. ಇದಕ್ಕೆ ಒಂದು ಮಹಾಸಿದ್ಧರಿದ್ದಾರೆ, ಕಾಕಭುಜಂಡೆಯ ತಾತ ಅಂತೇಳಿ. ಅವರ ಒಂದು ಚರಿತ್ರೆಯನ್ನು ಓದಬೇಕು, ಕಾಗೆಯ ಬಗ್ಗೆ ಅದರ ಮಹತ್ವವನ್ನು ತಿಳಿಯಲಿಕ್ಕೆ. ಅರ್ಥ ಆಗ್ತಾ ಇರೋದು ನೋಡು. ಕಾಕಭುಜಂಡೆಯ ತಾತ ಅಂತೇಳಿ ಒಂದು ಕಾಲ್ ರಿಂಗ್ ಆಯಿತು, ಟನ್ 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 ಟನ್. ನಿನಗೆ ಕಾಲ್ ರಿಂಗ್ ಆಗಿರ್ಬೋದು. ಹೌದು, ಈಗ ಬಂದು ನಿನಗೆ ಅದು ಕಾಲ್ ರಿಂಗ್ ಆಗಿರ್ಬೋದು. ಅಲ್ಲಿ ಕೂತ್ಕೊಂಡವ್ರಿಗೆ ಕೇಳೋರಿಗೆ ಅದು ಕಾಲ್ ರಿಂಗ್ ಆದಾಗಿರ್ಬೋದು. ಸೊ ಅದು ಜ್ಞಾನದಲ್ಲಿ ನೋಡುವಾಗ ಅದು ರಿಂಗ್ ಅಲ್ಲ, ಅದೊಂದು ಶಬ್ದ. ಎಸ್, ಅಷ್ಟು ಬಿಲೀವ್ ಇರಬೇಕು ಗಾಡ್ ಮೇಲೆ, ಒಂದು ವಿಚಾರ. ಆಗ ಮುಗಿಲಿಲ್ಲ. ನಾನು ನೀನು ಕೇಳಿದಕ್ಕೆ ಶಾರ್ಟ್ ಅಂತ ಹೇಳ್ತೇನೆ ಅಂತ ಅಲ್ಲ ವಿಷಯ ಹೇಳೋದು. ಒಂದು ವಿಷಯ ಕೇಳಿದ ಪರಿಪೂರ್ಣವಾಗಿ ತಿಳಿದುಕೊಳ್ಬೇಕು ಅಂತ ಹೇಳೋದು ಗುರು. ಒಬ್ಬ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಹೇಳೋದು ಅಂತ ಹೇಳಿದ್ರೆ ನಾವೆಲ್ಲ ಆಗಲಿಕ್ಕಿಲ್ಲ, ಡೆಫಿನೆಟ್ ಆಗಲಿಕ್ಕೆ. ಅದಕ್ಕೆ ಬೇಕಾದಷ್ಟು ಜನಗಳಿದ್ದಾರೆ. ಒಂದು ಪ್ರಶ್ನೆ ಒಬ್ಬ ಕೇಳುವುದಕ್ಕೆ ಉತ್ತರ ಹೇಳೋದು. ಆಗ ಹೇಳುವಾಗ ಅದು ಎಲ್ಲರಿಗೂ ಅನ್ವಯ ಆಗಬೇಕಲ್ಲ, ಪ್ರಪಂಚಕ್ಕೆ ಒಳಿತಾ ಆಗಬೇಕಲ್ಲ, ಲೋಕಕ್ಕೆ ಒಳಿತಾ ಆಗಬೇಕಲ್ಲ. ಆಗ ಕಾಗೆಗೆ ಯಾಕೆ ಇಷ್ಟು ಮಹತ್ವ ಅಂತೇಳಿ ಅದು ಎಷ್ಟೋ ಜನ್ರೇಷನ್ ನೋಡಿರ್ತದೆ. ಯಾಕೆ ನೋಡೋ ಗೊತ್ತಾಗ್ತದೆ, ಇಂಥವರ ಆತ್ಮಕ್ಕೆ ಬೇಕಾಗಿಯೇ ಇವರು ಅದಕ್ಕೆ ಬೇಕಾಗಿ ಪೂಜೆ ಮಾಡ್ತಾ ಇದ್ದಾರೆ. ಆಗ ಅದು ನೀವು ಮಾಡಿದ ಪೂಜೆ ಸತ್ಯವಂತ ಆಗಿದ್ದರೆ, ಅದೊಂದು ಪವಿತ್ರವಾಗಿದ್ದರೆ, ಅದೊಂದು ಮುಟ್ಟಿದ್ದರೆ ಒಂದು ತೃಪ್ತಿ ಅಲ್ವಾ? ನಿಜ. ಕಾಗೆ ಅಷ್ಟು ಜ್ಞಾನ, ಕಾಗೆ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಕಾಗೆ ಇರುವ ಕಾರಣ ಭೂಲೋಕ ಚೆನ್ನಾಗಿರುವುದು. ಕಾಗೆಯ ಸಂಖ್ಯೆಗಳು ಕಡಿಮೆ ಆದಷ್ಟು ಭೂಲೋಕಕ್ಕೆ ಹಾನಿ ಜಾಸ್ತಿ, ಸಮಸ್ಯೆಗಳು ಜಾಸ್ತಿ. ಕಾಗೆ ಬೇಕೇ ಬೇಕು ಈ ಭೂಲೋಕ ಚೆನ್ನಾಗಿರಬೇಕಾದ್ರೆ. ಈ ಭೂಲೋಕ ಚೆನ್ನಾಗಿರ್ಬೇಕಾದ್ರೆ ಅದೇ ರೀತಿ ಜೇನು ಹುಳ ಗೊತ್ತಾಯ್ತಲ್ವ, ಅದು ಇರಬೇಕು. ಹೀಗೆ ಕೆಲವು ವಿಷಯಗಳಿದೆ. ಇದೆಲ್ಲ ಇದ್ದರೆ ಭೂಲೋಕ ಚೆನ್ನಾಗಿರೋದು. ಇದರ ಸಂಖ್ಯೆಗಳೆಲ್ಲ ಕಡಿಮೆ ಆಗ್ತಾ ಹೋದರೆ ಭೂಲೋಕದಲ್ಲಿ ಕಲ್ಲೋಲ ಆಗ್ತದೆ. ಒಂದು ವಿಷಯ. ಕಾಗೆಗೆ ಮರಣ ಅಂತ ಹೇಳಿದರೆ ಅದು ಆರೋಗ್ಯ ಸಮಸ್ಯೆಯಲ್ಲಿ ಸಾಯೋದಿಲ್ಲ, ಅದು ಒಂದು ದುರ್ಮರಣ ಅಂತ ಹೇಳೋದು. ಒಂದು ಎಲೆಕ್ಟ್ರಿಕ್ ಶಾಕ್, ಅಲ್ಲೇನೊಂದು ಮರದ ಕೊಂಬೆ ಬಿದ್ದು ಹಾಗೆ ಹೀಗೆ ಎಂತ ಆ ರೀತಿ ಅದು ಮರಣ ಆಗೋದು. ಅದು ಆರೋಗ್ಯ ಸಮಸ್ಯೆ ಅಂತೇಳಿ ಸಾಯೋದಿಲ್ಲ. ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಅದು ಏನೋ ಒಂದು
ಇದೇ ರೀತಿ ಗಾಳಿಗೆ ಅದಕ್ಕೆ ಇದಕ್ಕೆ ಮರ ಬಿದ್ದು ಏನೋ ರೆಕ್ಕೆ ಹೊಡೆದು ಹಾಗೆ ಇದಾಗಬೇಕಷ್ಟೇ ಹೊರತು ಅದು ನ್ಯಾಚುರಲ್ ಆಗಿ ಅದಕ್ಕೆ ಆರೋಗ್ಯ ಸಮಸ್ಯೆ ಬರೋದಿಲ್ಲ ಅದಕ್ಕೆ ಕಾಗೆಗೆ. ನ್ಯಾಚುರಲ್ ಡೆತ್ ಇರಲ್ಲ ಕಾಗೆಗಳಿಗೆ ಅಂತ ಹೇಳ್ತಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಅದು. ಹ್ಞೂ ಕಾಗೆಯ ಮರಣ ಕಾಗೆಗೆ ಗೊತ್ತಿಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಇದಾಗೋದು, ಸಾಯೋದು. ಅದೇ ರೀತಿ ಕೆಲವೆಲ್ಲ ಜೀವರಾಶಿಗಳಿದೆ. ಹ್ಞೂ ಹಾಗೆ ಕಾಗೆ ಎಂಬುದು ಭಾಳ ಶ್ರೇಷ್ಠ. ಜೀವನದಲ್ಲಿ ಒಂದು ಬಾರಿ ಆದರೂ ಕಾಕ ಅಂತ ಕರಿಬೇಕು, ಹ್ಞೂ ನಿಜವಾಗಿಯೂ. ಕಾಗೆ ಹೋಗದ ಜಾಗಗಳಿಲ್ಲ ಅಲ್ವಾ. ಎಲ್ಲರ ಮನೆಗೆ ಹೋಗ್ತದೆ, ಎಲ್ಲರ ಮನೆ ಮೇಲೆ ಹೋಗಿ ಕೂತ್ಕೊಳ್ತದೆ, ಮನುಷ್ಯರ ಜೊತೆ ಸುತ್ತಾಡ್ತಾ ಇರ್ತದೆ. ನಿಜ ಗುರುಗಳೇ, ಅಲ್ವಾ. ನಿಜ. ಆಗ ಕಾಗೆಗೆ ಯಾಕೆ ಮಹತ್ವ ಕೊಡೋದು ಅಂತ ಕೇಳಿದರೆ ಇಷ್ಟೆಲ್ಲ ವಿಚಾರಗಳು ಉಂಟು, ಇನ್ನೂ ಸಹ ವಿಚಾರಗಳು ಉಂಟು, ಬೇಕಾದಷ್ಟು ವಿಚಾರಗಳು ಬರ್ತದೆ. ಆ ಕಾಗೆಯನ್ನೇ ನೋಡಬೇಕು. ಕಾಗೆಯನ್ನೇ ನೋಡ್ತಾ 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 ಯಾಕೆ 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 ಅಂತ ಕೇಳುವಾಗ ಆ ವಿಚಾರ ತನ್ನಿಂತಾನಾಗಿ ಬರೋದು.